Namaste everyone. In this video, we are going to know how to find the values of determinants. Okay, you well known what is the meaning of determinant. Okay, so before to start finding the values of determinants, we should know what is the meaning of determinant of order 2 and the determinant of order 3. Okay, so first ನಾವು ಇಲ್ಲಿ ಈ ಡಿಟರ್ಮಿನೆಂಟ್ ವ್ಯಾಲ್ಯೂಸನ್ನು ತೆಗೆಯೋಕ್ಕಿಂತ ಮುಂಚೆ ನಾವೇನು ತಿಳ್ಕೊಳ್ಳೋಣ, ಈ ಡಿಟರ್ಮಿನೆಂಟ್ ಆಫ್ ಆರ್ಡರ್ 2 ಅಂದರೆ ಏನು, ಡಿಟರ್ಮಿನೆಂಟ್ ಆಫ್ ಆರ್ಡರ್ 3 ಅಂದರೆ ಏನು. ಓಕೆ, ಸಿಂಪಲ್ ಇರುತ್ತೆ. ಡಿಟರ್ಮಿನೆಂಟ್ ಒಂದು ಡಿಟರ್ಮಿನೆಂಟ್ ಇರುತ್ತೆ, ರೈಟ್, ಒಂದು ಡಿಟರ್ಮಿನೆಂಟ್ ಇರುತ್ತೆ. ಈ ಡಿಟರ್ಮಿನೆಂಟ್ ಆರ್ಡರ್ ಏನಿರುತ್ತೆ 2 ಇರುತ್ತೆ. ನಿಮಗೆಲ್ಲ ಗೊತ್ತು ಡಿಟರ್ಮಿನೆಂಟ್ ಆಗುವಂಥ ಮ್ಯಾಟ್ರಿಕ್ಸ್ ಎಂಥವು, ಯಾವ ಮ್ಯಾಟ್ರಿಸಸ್ಸು ಸ್ಕ್ವೇರ್ ಮ್ಯಾಟ್ರಿಸಸ್ ಆಗಿರ್ತಾವೋ ಅಂಥ ಮ್ಯಾಟ್ರಿಸಸ್ ಅಷ್ಟೇ ಡಿಟರ್ಮಿನೆಂಟ್ ಆಗಿರ್ತವೆ. ಅಂದರೆ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸೇ ಇರುತ್ತೆ ಇಲ್ಲಿ, ಅರ್ಥ ಆಗುತ್ತಲ್ಲ. ಸೊ ಸಪೋಸ್ 5 7 2 0, ರೈಟ್, ಇದೊಂದೇನಿದು ಡಿಟರ್ಮಿನೆಂಟ್. ಇದರ ಆರ್ಡರ್ ಏನು, ಇಲ್ಲಿ ರೋಸ್ ಎಷ್ಟು ಇರ್ತಾವೋ ಅಷ್ಟೇ ಕಾಲಮ್ಸ್ ಇರ್ತವೆ. ಸೊ ರೋ ಎಷ್ಟಿದೆ ಇಲ್ಲಿ 1 2 ರೋಸ್ ಇದೆ, ಕಾಲಮ್ಸ್ ಎಷ್ಟಿವೆ 2 ಇವೆ. ಸೊ ಅದಕ್ಕೇನಂತ ನಾವು ಡಿಟರ್ಮಿನೆಂಟ್ ಆಫ್ ಆರ್ಡರ್ 2. ಯಾವ ಡಿಟರ್ಮಿನೆಂಟದ್ದು ಆರ್ಡರ್ 2 ಇರುತ್ತೋ ಅಂಥದಕ್ಕೆ ಏನಂತೀವಿ ನಾವು ಡಿಟರ್ಮಿನೆಂಟ್ ಆಫ್ ಆರ್ಡರ್ 2 ಅಂತಂತೀವಿ. ಅರ್ಥ ಆಗುತ್ತಲ್ಲ. ದಿಸ್ ಈಸ್ ದಿ ಎಕ್ಸಾಂಪಲ್ ಆಫ್ ಡಿಟರ್ಮಿನೆಂಟ್ ಆಫ್ ಆರ್ಡರ್ 2. ಆ್ಯಂಡ್ ನಾವು what is the determinant of order 3? Same as like determinant of order 2 concept. What is that? ಒಂದು ಡಿಟರ್ಮಿನೆಂಟ್ ಇರುತ್ತೆ. ಈ ಡಿಟರ್ಮಿನೆಂಟಲ್ಲಿ ಎಲಿಮೆಂಟ್ಸ್ ಏನಿರುತ್ತಲ್ಲ, ಏನಿದೆ, ಕಾಲಮ್ಸ್ 3 ಇವೆ, ರೋಸ್ ಕೂಡ ಏನಿವೆ 3 ಇವೆ. ಸೊ ದಿಸ್ ಈಸ್ ವಾಟ್ ಡಿಟರ್ಮಿನೆಂಟ್ ಆಫ್ ಆರ್ಡರ್ 3. ಅರ್ಥ ಆಗುತ್ತಲ್ಲ. ಓಕೆ, ಈಗ ನಾವೇನು ತಿಳ್ಕೊಳ್ಳೋಣ, ಹೇಗೆ ನಾವು ಡಿಟರ್ಮಿನೆಂಟ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಟೇಕ್ ಅ ಶಾಟ್. ಸೊ now we have to find a determinant of order 2 example. This is the example of determinant of order 2. ಇದರ ಆರ್ಡರ್ ಏನಿದೆ 2 ಇದೆ. ಸೊ ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ, ರೈಟ್. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಮಲ್ಟಿಪ್ಲೈ ದೀಸ್ 2 ಎಲಿಮೆಂಟ್ಸ್. ಹೇಗೆ, ಫಸ್ಟ್ 5ನ ಬರ್ಕೊಳ್ಳೋದು, 5 ಇಂಟು ದಿಸ್ 7, ಮಲ್ಟಿಪ್ಲೈ ದೀಸ್ 2 ಎಲಿಮೆಂಟ್ಸ್. ಆಮೇಲೆ ಮೈನಸ್ ತೆಗೆದುಕೊಳ್ಳೋದು, ದೆನ್ ಮಲ್ಟಿಪ್ಲೈ ದೀಸ್ 2 ಎಲಿಮೆಂಟ್ಸ್, ಈ ರೀತಿ, ರೈಟ್. ಸೊ ಏನಾಯಿತು, 3 ಇಂಟು -2, 3 ಇಂಟು -2 ಈಸ್ ಈಕ್ವಲ್ ಟು 5 7s are 35 minus, okay, 3 into plus into minus 3 into 2 6 is equal to 35 minus into minus plus 6 is equal to 41. This is the value of the given determinant of order 2. Okay, take a shot. Now we are finding determinant of order 3 example. Okay, this is the example of order 3. Okay, ಇದರಲ್ಲಿ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ ಎಷ್ಟಿವೆ 3 ಇವೆ. ಸೊ ಆರ್ಡರ್ 3 ಅಂತೀವಿ. ಓಕೆ, ಇದನ್ನು ಹೇಗೆ ಬಿಡಿಸೋದು ನೋಡಿ, ನಾನು ತುಂಬ ಸಿಂಪಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಪ್ರತಿಯೊಂದು ಸ್ಟೆಪ್ ಹೇಗೆ ಬರುತ್ತೆ ಅಂತ. ಓಕೆ, ಸೊ ಅಲರ್ಟಾಗಿ ನೋಡಿ. ಸೊ ಫಸ್ಟ್ ಏನು ಮಾಡೋದು, ಇದ್ರ ಸೈನ್ ಏನಿರುತ್ತೆ ಪ್ಲಸ್ ಅಂತ ತೊಗೊಳ್ಳೋದು, ಈ -5 ಮೈನಸ್ ಅಂತ ತೊಗೊಳ್ಳೋದು. ಸೊ 7ದು ಸೈನ್ ಏನು ತೊಗೊಳ್ಳೋದು, ಪ್ಲಸ್ ಅಂತ ತೊಗೊಳ್ಳೋದು, ಅಂದರೆ ಅಲ್ಟರ್ನೇಟ್. ಅರ್ಥ ಆಗುತ್ತಲ್ಲ. ಸೊ ಫಸ್ಟ್ ಏನು ತೊಗೋತೀನಿ ನಾನು, ಪ್ಲಸ್ ಇಂಟು +2 2. ಓಕೆ, ಸೊ 2. ಇವಾಗೇನು ಮಾಡೋದು, ಸೊ
2 ಈ ಎಲಿಮೆಂಟ್ನ ತೊಗೊಂಡ್ವಿ, ಇದ್ರದ್ದೇ ರೋಸ್ ಮತ್ತು ಕಾಲಮನ್ನು ಬಿಟ್ಟುಬಿಡೋದು. ಏನು ಕಾಣುತ್ತೆ ನಿಮಗೆ? 2 1 0 2. ಇದನ್ನು ಈ ಡಿಟರ್ಮಿನೆಂಟಲ್ಲಿ ಬರ್ಕೊಳ್ಳೋದು. 2 1 0 2. ಓಕೆ, ದೆನ್ ಮೈನಸ್ ಆ್ಯಸ್ ಇಟ್ ಈಸ್. ಓಕೆ, -5. ಮೈನಸ್ ಇಂಟು ಮೈನಸ್ ಪ್ಲಸ್ 5 ಆಯಿತು. ಓಕೆ, ಡಿಟರ್ಮಿನೆಂಟ್. ಈಗ ಈ -5ದು ರೋ ಮತ್ತು ಕಾಲಮ್ ಬಿಟ್ಬಿಡೋದು. ಏನು ಕಾಣುತ್ತೆ ನಿಮಗೆ? 5 1 9 2. 5 1 9 2 ಅದನ್ನು ಬರ್ಕೊಳ್ಳೋದು. 5 1 9 2. ಓಕೆ, ಸೊ ದೆನ್ ಪ್ಲಸ್ ಇಂಟು ಪ್ಲಸ್ 7, ಸೊ +7. ನೋಡಿ, ಈ ಸೈನ್ಸ್ ಬಗ್ಗೆ ತುಂಬ ಕೇರ್ಫುಲ್ ಆಗಿರಿ ನೀವು. ಓಕೆ, ಇಲ್ಲೇ ತಪ್ಪೋದು, ನೀವು ತಪ್ಪಿದ್ರೆ 7 ಈ ಎಲಿಮೆಂಟ್ನ ತೊಗೊಂಡ್ವಿ. ಆವಾಗ ಏನು ಮಾಡೋದು? ಈ ಎಲಿಮೆಂಟ್ದು ರೋಸ್ ಮತ್ತು ಕಾಲಮನ್ನು ಬಿಟ್ಬಿಡೋದು. ಯಾವ ಎಲಿಮೆಂಟ್ ತೊಗೊಂಡಿರ್ತೀವೋ ಆ ಎಲಿಮೆಂಟ್ದು ರೋಸ್ ಮತ್ತು ಕಾಲಮನ್ನು ಬಿಟ್ಬಿಡೋದು. ಓಕೆ, ಸೊ ಏನು ಕಾಣುತ್ತೆ? 5 2 9 0 ಅವುಗಳನ್ನು ಬರ್ಕೊಳ್ಳೋದು. 5 2 9 0. ಓಕೆ, ದೆನ್ ಈಸ್ ಈಕ್ವಲ್ ಟು 2 ಆಫ್ ಡಿಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡೋದು. 2 ಇಂಟು 2 4 ಮೈನಸ್ 0 ಇಂಟು 1. ಸಿಂಪಲಾಗಿ ಹೇಳ್ತೀನಿ ಕೇಳಿ. 2 ಇಂಟು 2. ಓಕೆ, ಮೈನಸ್ 0 ಇಂಟು 1. 0 ಇಂಟು 1 ಬ್ರಾಕೆಟ್ ಕಂಪ್ಲೀಟ್. +5 ಬ್ರಾಕೆಟ್. 5 ಇಂಟು 2. 5 ಇಂಟು 2 ಮೈನಸ್ ತೆಗೆದುಕೊಳ್ಳೋದು. ಓಕೆ, ನೀವು ಈಗಾಗಲೇ ಆರ್ಡರ್ 2 ಇದು ಏನಿದೆ ಡಿಟರ್ಮಿನೆಂಟ್ ಆಫ್ ಆರ್ಡರ್ 2 ಇದೆ, ಹೇಗೆ ಬಿಡಿಸ್ಬೇಕು ಅಂತ ನಿಮಗೆ ಗೊತ್ತು. ಸೊ 5 ಇಂಟು 2. 5 ಇಂಟು 2 ಟೇಕ್ ಅ ಮೈನಸ್. ದೆನ್ 9 ಇಂಟು 1. 9 ಇಂಟು 1 +7. Then multiply 5 and 0. 5 with 0. Okay, minus 9 into 2. 9 into 2 is equal to, so 2 of 4. 2 into 2 4 minus 0 into any number, that is 0. Right, plus 5 of 10 minus 9 plus 7 0 minus 18. Is it? So what the 2 into 4 minus 0, 4 plus 5 of 1 plus 7 of minus 18 is equal to 8 plus 5 minus what 126 is equal to minus 113. That is your final answer. ಸಿಂಪಲ್ ಆಗಿದೆಯಲ್ಲ? ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ. ಆಮೇಲೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.